ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮುತ್ತು ಕೋಟಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ NS200 ಬೈಕಲ್ಲಿ ಟೂರಿಂಗ್ ಮಾಡಿಫಿಕೇಷನ್ ಹೇಗೆ ಮಾಡಿಸ್ಬೋದು ಅಂತ. ಆ್ಯಕ್ಚುಲಿ ನಾನು NS200 ಟೂರಿಂಗ್ ಮಾಡ್ಬೋದು ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಈ ಬೈಕಲ್ಲಿ ಟಾಪ್ ಸ್ಪೀಡ್ ಎಷ್ಟು ಹೋಗ್ಬೋದು, ಕ್ರೂಸಿಂಗ್ ಸ್ಪೀಡ್ ಎಷ್ಟು, ಆಮೇಲೆ ಮೈಲೇಜ್ ಎಷ್ಟು ಕೊಡುತ್ತೆ, ಕಂಫರ್ಟೇಬಲಾಗಿ ರೈಡ್ ಮಾಡ್ಬೋದಾ, ಕಂಫರ್ಟೇಬಲಾಗಿ ಎಷ್ಟು ದೂರ ರೈಡ್ ಮಾಡ್ಬೋದು, ಹಾಗೆ ಎಷ್ಟು ಅವರ್ ಕಂಟಿನ್ಯೂಸ್ ರೈಡ್ ಮಾಡ್ಬೋದು ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ. ಸೊ ಅದಾದಮೇಲೆ ಕಂಪ್ಲೀಟಾಗಿ ಒಂದು ರೈಡ್ ಮಾಡಿದ್ಮೇಲೆ ಒಂದು 5-6 ರೈಡ್ ಮಾಡಿದ್ದೀನಿ. ಸೊ ಆ ರೈಡ್ ಮಾಡಿದ್ಮೇಲೆ ನನಗೇನು ಅನಿಸ್ತು ಅಂತಂದರೆ ಈ ಬೈಕಲ್ಲಿ ಕೆಲವೊಂದು ಮಾಡಿಫಿಕೇಷನ್ ಮಾಡಿಸ್ಲೇಬೇಕು. ಟೂರಿಂಗ್ ಮಾಡಬೇಕಂದ್ರೆ ಮಾಡಿಫಿಕೇಷನ್ ಕೆಲವೊಂದು ಮಾಡಲೇಬೇಕು. ಅದೇನಪ್ಪ ಅಂತೇಳಿ ನಾನು ಫೈಂಡ್ ಔಟ್ ಮಾಡಿಕೊಂಡು ಕಂಪ್ಲೀಟ್ಲಿ ಟೂರಿಂಗ್ ಮಾಡಿಫೈ ಮಾಡಿಸಿದ್ದೀನಿ. ಆ ಮಾಡಿಫಿಕೇಷನ್ ಯಾವ ಥರ ಮಾಡಬೇಕು, ಆ ಪ್ರಾಡಕ್ಟ್ನ ಎಲ್ಲಿ ಪರ್ಚೇಸ್ ಮಾಡ್ಬೋದು, ಮತ್ತು ಅದು ಫಿಟ್ಟಿಂಗ್ ಯಾವ ಥರ ಮಾಡಬೇಕು, ಮತ್ತು ಅದು ಕಾಸ್ಟ್ ಏನಪ್ಪ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೋಡಾಗಿದ್ದರೆ, ಸೊ ಇದು ನನ್ನ ಬೈಕು NS200 ಬೈಕು. ಇದು ಕಂಪ್ಲೀಟಾಗಿ ಅನ್ನೋಕ್ಕಿಂತ ಒಂದು ಏನಿಲ್ಲ ಅಂದರೂ ಒಂದು 70 to 80% ಮಾಡಿಫಿಕೇಷನ್ ಮಾಡಿಸಿದ್ದೀನಿ. ಸೊ ಫಸ್ಟ್ ಫ್ರಂಟಿಂದ ಹೇಳ್ಕೊಂಬರ್ತೀನಿ. ಫಸ್ಟ್ ನೋಡಾಗಿದ್ದರೆ ಈ ವಿಂಡ್ಶೀಲ್ಡ್ ಬಂದ್ಬಿಟ್ಟು ಮೆಗ್ಡಿಲ್ಸ್ ಅಂತ ವೆಬ್ಸೈಟಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಇದು ಏನಕ್ಕೆ ಹಾಕ್ಸಿದೆ ಅಂತಂದರೆ, ನೀವು ಈ ಬೈಕಲ್ಲಿ NS200 ಬೈಕಲ್ಲಿ ಅಥವಾ ಯಾವುದೇ ಒಂದು ಸ್ಪೋರ್ಟ್ಸ್ ಬೈಕಲ್ಲಿ ತೊಗೊಳ್ಳಿ, 100 km/h ಸ್ಪೀಡಲ್ಲಿ ರೈಡ್ ಮಾಡಬೇಕಾದ್ರೆ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ವಿಂಡ್ಶೀಲ್ಡನ್ನು ಹಾಕ್ಸಿದ್ದೀನಿ. ಇದರ ಪ್ರೈಸ್ ಬಂದ್ಬಿಟ್ಟು 1700 ರೂಪಾಯಿ ಐತೆ. ಸೊ ಇದ್ರ ಜೊತೆ GPS ಮೌಂಟ್ ಕೂಡ ಹಾಕ್ಸಿದ್ದೀನಿ. ಇದು ಮತ್ತು ಅದೆಲ್ಲ ಸೇರಿಬಿಟ್ಟು ಆಲ್ಮೋಸ್ಟ್ 2000 ರುಪೀಸ್ ಆಗುತ್ತೆ. ಇದು ಮೆಗ್ಡಿಲ್ಸ್ ವೆಬ್ಸೈಟಲ್ಲಿ ಮಾತ್ರ ಸಿಗುತ್ತೆ. ಇದು ಬೇಕಿದ್ರೆ ಲುವಿಯಾ ಇಂಡಸ್ಟ್ರಿ ಅಂತೇಳಿ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಸಿಗುತ್ತೆ. ಬಟ್ ಈ GPS ಮೌಂಟ್ ಇದೆಯಲ್ಲ, ಇದು ಪರ್ಟಿಕ್ಯುಲರ್ ಆಗಿ ಮೆಗ್ಡಿಲ್ಸ್ ಅಂತ ಅವರು ವೆಬ್ಸೈಟಲ್ಲಿ ಮಾತ್ರ ಸಿಗುತ್ತೆ. ಸೊ ಇದು ಮತ್ತು ಇದ್ರ ಫಿಟ್ಟಿಂಗ್ ಭಾಳ ಸಿಂಪಲ್. ಈ ವಿಂಡ್ಶೀಲ್ಡ್ ಇದೆಯಲ್ಲ ಸಣ್ಣದು, ಇದನ್ನ ರಿಮೂವ್ ಮಾಡಿ ಒಳಗಡೆ 2 ನಟ್ ಇರುತ್ತೆ. ಆ ನಟ್ಟನ್ನು ತೆಗೆದುಬಿಟ್ಟು ಇದನ್ನ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಇಲ್ಲಿರುತ್ತಲ್ಲ, ಈ ನಟ್ನ ರಿಮೂವ್ ಮಾಡಿ ಇದಕ್ಕೆ ಸಪ್ರೇಟ್ ನಟ್ ಕೊಟ್ಟಿರ್ತಾರಲ್ಲ, ಅದನ್ನ ಹಾಕ್ಬಿಟ್ಟು ಈ ಪ್ಲೇಟ್ ಹಾಕ್ಬಿಟ್ಟು, ಈ ಸಪೋರ್ಟಿಂಗ್ ಪ್ಲೇಟ್ ಹಾಕ್ಬಿಟ್ಟು, ಆಮೇಲೆ ನಮ್ಮ GPS ಮೌಂಟ್ ಇರೋದಲ್ಲ ಅದನ್ನ ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ಈ ಪ್ಲೇಟ್ ಇಟ್ಬಿಟ್ಟು ಫಿಟ್ ಮಾಡೋದಷ್ಟೇ. ಫುಲ್ ಸ್ಟಡಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. 100 ಸ್ಪೀಡಲ್ಲಿ ಹೋದ್ರು ಕೂಡ ನಿಮಗೆ ವಿಂಡ್ ಬ್ಲಾಸ್ಟ್ ಅಷ್ಟು ಫೀಲ್ ಆಗಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ರೇಡಿಯೇಟರ್ ಗಾರ್ಡ್. ಈ ರೇಡಿಯೇಟರ್ ಗಾರ್ಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕಲ್ಲು ಏನಾದರೂ ಸ್ಪೀಡಾಗಿ ಹೊಡಿತು ಅಂತಂದರೆ ರೇಡಿಯೇಟರ್ ಹಾಳಾಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಿದ್ದೀನಿ, ಈ ರೇಡಿಯೇಟರ್ ಗಾರ್ಡ್ನ ಆರ್ಡರ್ ಮಾಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಅದರಲ್ಲಿ ನಾನು ಆರ್ಡರ್ ಮಾಡಿದ್ದೆ. ಅದ್ರ ಲಿಂಕನ್ನು ಕೂಡ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದರ ಪ್ರೈಸ್ ಬಂದ್ಬಿಟ್ಟು 1000 ರೂಪಾಯಿ ಆಗುತ್ತೆ. ನೇಮ್ ಹಾಕ್ಸಿದ್ರೆ 1200 ರೂಪಾಯಿ ಆಗುತ್ತೆ. ನೇಮ್ ಇಲ್ಲ ಅಂದರೆ 900 ರೂಪಾಯಿ ಆಗುತ್ತೆ. ಈ ಕ್ರಾಶ್ ಗಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ಗಾಡಿ ಬಿದ್ದಾಗ ನಮ್ಮನ್ನ ಕಾಪಾಡೋದೇ ಇದು. ಒಂದು NS200 ಟೂರಿಂಗ್ ರಿವ್ಯೂ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ, ನಾನು ಗಾಡಿ ಬಿದ್ದಾಗ ನನ್ನ ಈ ಗಾಡಿ ಪಾರ್ಟ್ಸ್ ಏನಿದೆ ಇದೆಲ್ಲಾನು ಉಳಿಸಿರೋದೇ ನನ್ನ ಈ ಕ್ರಾಶ್ ಗಾರ್ಡ್. ಇದು ಬಂದ್ಬಿಟ್ಟು ಜಾನಾ ಕಂಪ್ನಿದು. ಇದು ಜಾನಾ ಅವ್ರ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 4800 ರೂಪಾಯಿ ಇದೆ. ಬೇರೆ ಕಂಪ್ನಿದು ಇದೆ, ಲುವಿಯಾ ಇಂಡಸ್ಟ್ರಿ, ಮೆಗ್ಡಿಲ್ಸ್, ಮೋಟೋ ಟಾರ್ಕ್ ಅಂತ ಇರ್ಬೋದು. ಅದು ಕೆಲವೊಂದು ಕಂಪ್ನೀಸ್ ಇದಾವೆ, ಅದ್ರ ಪ್ರಕಾರ ನೀವು ಚೂಸ್ ಮಾಡ್ಕೊಬಹುದು. ಬಟ್ ನಾ ಇದನ್ನೇ ಚೂಸ್ ಮಾಡ್ತೀನಿ. ಏನಕ್ಕಪ್ಪ ಅಂತಂದ್ರೆ, ಇಂಜಿನ್ಗೆ ಮಾತ್ರ ಅಲ್ಲ, ರೇಡಿಯೇಟರ್ ಗಾರ್ಡ್ ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಸ್ಯಾಡಲ್ ಸ್ಟೇ ಮತ್ತು ಟಾಪ್ ರ್ಯಾಕ್, ಇದು ನಾನು ಲುವಿಯಾ ಇಂಡಸ್ಟ್ರಿ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ. ನಾನು ಪ್ರೈಸ್ ನೆನಪಾಗ್ತಿಲ್ಲ, ಪ್ರೈಸ್ ನಾನು ಇಲ್ಲಿ ತೋರಿಸ್ತೀನಿ ಎಷ್ಟಿದೆ ಅಂತೇಳಿ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಸೈಡ್ಗೆ ಲಗೇಜ್ ಹಾಕಬೇಕಾದ್ರೆ, ಸ್ಯಾಡಲ್ ಬ್ಯಾಗ್ಸ್ ಹಾಕಬೇಕಾದ್ರೆ, ಸೊ ಇದೊಂಥರ ಸಪೋರ್ಟ್ ಥರ ಕೊಡುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಇನ್ ಕೇಸ್ ಗಾಡಿ ಏನಾದರೂ ಬಿತ್ತು ಅಂತಂದರೆ, ಸೊ ನಿಮ್ಮದು ಈ ಬಾಡಿ ಪ್ಯಾನಲ್ಸ್ ಏನಿರುತ್ತಲ್ಲ, ಅದು ಯಾವುದು ಡ್ಯಾಮೇಜ್ ಆಗಲ್ಲ. ಸ್ಯಾಡಲ್ ಸ್ಟೇ ಮತ್ತು ಟಾಪ್ ರ್ಯಾಕ್ ಬಂದ್ಬಿಟ್ಟು ಲುವಿಯಾ ಇಂಡಸ್ಟ್ರಿದು ಇದೆ, ಮೆಗ್ಡಿಲ್ಸ್ ಕಂಪ್ನಿದು ಇದೆ, ಜಾನಾ ಕಂಪ್ನಿದು, ಭಾಳ ಥರ ಬೇರೆ ಬೇರೆ ಕಂಪ್ನಿದು ಇದೆ. ಸೊ ನೀವು ಅದನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ತೊಗೊಬೋದು. ನೆಕ್ಸ್ಟ್ ಬಂತಂದರೆ ಈ ಟಾಪ್ ಬಾಕ್ಸ್ ಬಂದ್ಬಿಟ್ಟು ASG ಕಂಪ್ನಿದು 32 ಲೀಟರ್ಸ್ ಟಾಪ್ ಬಾಕ್ಸು. ಸೊ ಇದರಿಂದ ಏನು ಅಡ್ವಾಂಟೇಜ್ ಏನಂದರೆ, ನಮ್ಮ ಕಾಸ್ಟ್ಲಿ ಥಿಂಗ್ಸ್ ಆಗಲಿ, ನಿಮ್ದು ಏನೇ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದ್ರೂ ಕೂಡ ಇದರಲ್ಲಿ ಇಟ್ಟೋಗೋದ್ರಿಂದ ಏನಪ್ಪ ಅಂದರೆ, ಇದು ಲಾಕ್ ಆಗಿರುತ್ತೆ, ಇದು ಒಂದು ಹಾರ್ಡ್ ಕೇಸ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇರಲ್ಲ. ಈಗ ಸಾಫ್ಟ್ ಲಗೇಜ್ ಇತ್ತಂತಂದರೆ, ಯಾರಾದರೂ ಜಿಪ್ ಇತ್ತಂದರೆ ಓಪನ್ ಮಾಡಿ ತೊಗೊಂಡು ಹೋಗ್ಬೋದು ಅಂತ ನನಗೆ ಅನ್ಸೋದ್ರಿಂದ ನಾನೇನು ಚೂಸ್ ಮಾಡಿದೆ, ಪ್ರಿಫರಬಲ್ ಟಾಪ್ ಬಾಕ್ಸ್ನ ನಾನು ಚೂಸ್ ಮಾಡಿ ಇದನ್ನ ತೊಗೊಂಡಿದ್ದೆ. ಇದ್ರ ಫಿಟ್ಟಿಂಗು ಭಾಳ ಸಿಂಪಲ್. ಹೆಂಗಪ್ಪ ಅಂದರೆ, ಇದಕ್ಕೆ ಒಂದು ಟಾಪ್ ಪ್ಲೇಟ್ ಕೊಟ್ಟಿರ್ತಾರೆ, ಆ ಟಾಪ್ ಪ್ಲೇಟ್ನ ಟಾಪ್ ರ್ಯಾಕ್ ಇದೆಯಲ್ಲ ಅದಕ್ಕೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡ್ಬಿಟ್ಟು ಈ ಟಾಪ್ ಬಾಕ್ಸ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ, ಒಳಗಡೆ ಒಂದು ಎಕ್ಸ್ಟ್ರಾ ನಟ್ ಕೊಟ್ಟಿರ್ತಾನೆ ಫಿಟ್ಟಿಂಗ್ಗೋಸ್ಕರ, ಅಂದ್ರೆ ಈ ಹಳ್ಳಾಡದೆ ಇರೋಕ್ಕೆ ಕೊಟ್ಟಿರ್ತಾನೆ. ಇದು ಲಾಕ್ ಇರುತ್ತೆ, ಲಾಕ್ ಜೊತೆ ಒಂದು ನಟ್ ಕೂಡ ಕೊಟ್ಟಿರ್ತಾನೆ. ಈಗ ನೋಡ್ತಾ ಇರಲ್ಲ, ಈ ನಟ್ ಕೊಟ್ಟಿರ್ತಾನೆ. ಸೊ ಇದು ಫಿಟ್ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ, ಇನ್ ಕೇಸ್ ಇದು ಹಳ್ಳಾಡಿ ಬೀಳುತ್ತಂತ ನಿಮಗೆ ಭಯ ಇದ್ರೂ ಕೂಡ ಈ ನಟ್ ಇರೋದ್ರಿಂದ ಏನೂ ಆಗಲ್ಲ. ಸೊ ಇದು 32 ಲೀಟರ್ಸ್ ಇರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು, ಅದು ಪ್ರೈಸ್ ನನಗೆ ನೆನಪಿಲ್ಲ, ನಾನು ಡಿಸ್ಕ್ರಿಪ್ಷನ್ಲಿ ಅಥವಾ ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಂಬೋದು ನೀವು. ಹಾಗೆ ಇದು ಲಾಕ್ ಕೂಡ ಇರ್ತದೆ. ಇದು ಓಪನಿಂಗ್ ಕೂಡ ಸಿಂಪಲ್. ಇದನ್ನ ಪ್ರೆಸ್ ಮಾಡ್ಬಿಟ್ಟು ಫಸ್ಟ್
ನಟ್ ಒಳಗಡೆ ಇರುತ್ತಲ್ಲ ಅದನ್ನ ರಿಮೂವ್ ಮಾಡಿ ಇದನ್ನ ತೆಗೆದ್ರೆ ಓಪನ್ ಆಗುತ್ತೆ. ಸದ್ಯಕ್ಕೆ ಮಾಡ್ಸಿರೋದು ಇಷ್ಟು ಮಾಡಿಫಿಕೇಶನ್ ಮಾಡ್ತಿದ್ದೀನಿ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಹಜಾರ್ಡ್ ಲೈಟ್. ರೈನಿ ಸೀಸನ್ ಅಲ್ಲಿ ರೈಡ್ ಮಾಡಬೇಕಾದ್ರೆ ಅಥವಾ ನೈಟ್ ಅಲ್ಲಿ ಎಲ್ಲೂ ಸ್ಟ್ರೀಟ್ ಲೈಟ್ ಇಲ್ಲ ಆ ಥರ ಇದ್ದಾಗ ಇದೊಂದು ಒಂಥರ ಅಡ್ವಾಂಟೇಜ್ ತರ ಇರುತ್ತೆ ನಿಮಗೆ. ಆದಷ್ಟು ಕಾಣ್ತಿರುತ್ತೆ ನಿಮ್ಮ ಗಾಡಿ ಹೋಗ್ತಿರೋದು ಹಜಾರ್ಡ್ ಲೈಟ್ ಇಂದ. ಆಮೇಲೆ ಇದು ಇಂಡಿಕೇಟರ್ಸ್ ಬಂದ್ಬಿಟ್ಟು LED ಇಂಡಿಕೇಟರ್ಸ್ ಅಲ್ಲ, LED ಬಲ್ಬ್ಸ್ ಹಾಕಿರೋದು. ಸಿಮ್ಟೆಕ್ ಅನ್ನೋ ಒಂದು ಕಂಪ್ನಿಯಿಂದ ನಾನು ತರಿಸ್ಕೊಂಡಿದ್ದೆ. KTM LED ಇಂಡಿಕೇಟರ್ಸ್ಗಿಂತ ಇದು ಭಾಳ ಚೀಪಾಗಿ ಸಿಗುತ್ತೆ. ಸೊ ಆರಾಮಾಗಿ ಇದನ್ನೇ ನೀವು ಹಾಕೊಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ ನಾವು ಮಾಡಿಫಿಕೇಶನ್ ಮಾಡ್ತಿರೋದು. ಇನ್ನೂ ಮಾಡಿಸ್ಬೋದು, ಬಟ್ ಸದ್ಯಕ್ಕೆ ಇಷ್ಟು ಮಾಡಿಸಿದ್ದೀನಿ. ಇನ್ನು ಮುಂದೆ ಫ್ಯೂಚರಲ್ಲಿ ವಿಡಿಯೋ ಮಾಡಬೇಕಾದ್ರೆ ಈ ಮಾಡಿಫಿಕೇಶನ್ ಏನಾದರೂ ಮಾಡಿಸಿದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.